ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈವಿ ತಮ್ಮು. ಇವತ್ತು ನಾನು ಏನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಇವತ್ತು ನನ್ನ ಪೆಟ್ದು ಬರ್ಡೇ ಇದೆ, July 14th. ಶಿ ಈಸ್ 4 years. ಸೊ ಇವತ್ತು ಹೆಂಗಿರತ್ತೆ ಅವಳ ಡೇ, ಏನು ಎತ್ತ ಅಂತ ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಕಮ್, ಲೆಟ್ಸ್ ಗೋ. ಫಸ್ಟ್ ಸ್ಟಾರ್ಟ್ ಆಗೋದು ಅವಳ ಬಾತ್ ಇಂದ. ಸೊ ಲೆಟ್ಸ್ ಸ್ಟಾರ್ಟ್. ಇವತ್ತು ಬರ್ಡೇ ಸ್ಪೆಷಲ್ ಅಂತ ನಾನು ಪರಿಗೆ ಆಯಿಲ್ ಬಾತ್ ಮಾಡಿಸ್ತಾ ಇದ್ದೀನಿ. ಶಿ ಲವ್ಸ್ ಇಟ್. ಅವಳಿಗೆ ಈ ಥರ ಹಚ್ಚಿಸ್ಕೊಂಡು ಒಂದು ಅರ್ಧ ಗಂಟೆ ಇದ್ದು ಆಮೇಲೆ ಸ್ನಾನ ಮಾಡಿಸಿದ್ರೆ ಸಿಕ್ಕಾಬಡೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಇವತ್ತು ಮಸಾಜ್ ಮಾಡಿ ಆಯಿಲ್ ಬಾತ್ ಮಾಡಿಸ್ತೀನಿ. ಯು ಲವ್ ಇಟ್. ಶಿ ಲವ್ಸ್ ಇಟ್. ಇಷ್ಟ ನನಗೆ. ಟಿನ್ 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 ಟಾಟಾ 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 ಟಾಟಾ. ಓ ಮೈ ಗಾಡ್. ಅಯ್ಯಪ್ಪ ಅಯ್ಯಯ್ಯಪ್ಪ ಅಯ್ಯಯ್ಯಪ್ಪ. ಇಲ್ಲಿ ಹಾಕ್ಬೇಕಾ, ಇಲ್ಲಿ ಹಾಕ್ಕೊಡ್ಬೇಕಾ, ಇಲ್ಲಿ ಹಾಕಿಲ್ವ? ನಾನು ಹಾಕ್ತೀನಿ. ಓಕೆ 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 ಓಕೆ. A few moments later. ಸೊ ಇವಾಗ ಹಚ್ಚಾಯಿತು. ಒಂದು ಹಾಫ್ ಆನ್ ಅವರ್ ಬಿಟ್ಟು ಸ್ನಾನ. ಸೊ ಇಲ್ಲಿ ಪರಿ ಮೇಡಮ್ ಅವರು ಸಿಕ್ಕಾಪಟ್ಟೆ ಪೇಷನ್ಸಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಆಯಿಲ್ ಹಾಕಿ ಹಾಫ್ ಆನ್ ಅವರ್ ಆಯಿತು. ಯಪ್ಪ ಸ್ನಾನ ಮಾಡಿಸಪ್ಪ ಬೇಗ ಬಂದು ಅಂತ ಅವಳ ಮೈಂಡ್ ವಾಯ್ಸಲ್ಲಿ ಓಡ್ತಾ ಇರುತ್ತೆ. ಫೈನಲಿ ಇವಾಗ ನಾನು ಸ್ನಾನ ಮಾಡಿಸ್ತಾ ಇದ್ದೀನಿ ಅವಳಿಗೆ. ಸಿಕ್ಕಾಪಟ್ಟೆ ಒಂದು ಹಾಫ್ ಆನ್ ಅವರ್, ಒಂದು 45 minutes ಆಯಿತು ಅವಳಿಗೆ ಆಯಿಲ್ ಹಚ್ಚಿ. ಇವಾಗ ಸ್ನಾನ ಮಾಡಿಸ್ತಾ ಇದ್ದೀನಿ. ಅವಳನ್ನೇನೋ ಕಟ್ಟಾಕ್ತೀನಿ ಅಂತಂದರೆ ಸಿಕ್ಕಾಪಟ್ಟೆ ತರಲೆ ಕೆಲಸಗಳು ಮಾಡ್ತಾಳೆ. ಕಟ್ಟಾಕಿಲ್ಲ ಅಂತಂದರೆ ಅದಕ್ಕೋಸ್ಕರನೇ ಕಟ್ಟಾಕ್ಬಿಟ್ಟು ಸ್ನಾನ ಮಾಡಿಸೋದು. ಸೊ ಇವಾಗ ಲೈಕ್ ಆಯಿಲ್ ಹಾಕಿರೋದ್ರಿಂದ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಿಸ್ತಾ ಇದ್ದೀನಿ, ಯಾಕೆಂದರೆ ಆಯಿಲ್ ಹೋಗಬೇಕಲ್ಲ. ಸೊ ಅದಕ್ಕೋಸ್ಕರ. ಪರಿ ಲವ್ಸ್ ಬಾತ್. ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದರಿಂದ ಪ್ರಾಬ್ಲಮೇ ಇಲ್ಲ ನಂಗೆ ಅವಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ. ಆರಾಮಾಗಿ ಮಾಡಿಸ್ಕೋತಾಳೆ. ವಿಂಟರಲ್ಲಾಗಲಿ ಸಮ್ಮರಲ್ಲಾಗಲಿ ವಾಟ್ ಎವರ್ ದ ಸೀಸನ್ ಮೇ ಬಿ ಅವಳು ಚೆನ್ನಾಗಿ ಸ್ನಾನ ಮಾಡಿಸ್ಕೋತಾಳೆ. ಅದರಿಂದ ಏನೂ ವರೀಸ್ ಇಲ್ಲ. 2 hours later. ಅಂತೂ ಇಂತೂ ನಮ್ಮ ಬರ್ಡೇಗಲ್ದು ಸ್ನಾನ ಆಯ್ತು ಇವಾಗ. ಸೊ ಪರಿಮಾ ಇಸ್ ಫ್ರೆಶ್ ಆ್ಯಂಡ್ ಹ್ಯಾವಿಂಗ್ ಹರ್ ಬ್ರೇಕ್ಫಾಸ್ಟ್. ಪರಿ ತಿರುಗಿ ತಿನ್ಬೇಕಾದ್ರೆ ಒಂಚೂರು ಈ ಕಡೆ ತಿರುಗೂ ನೋಡಲ್ಲ. ಪರಿ ಪರಿ. 5 hours later. ಸೊ ಇವಾಗ ನಮ್ಮ ಮೇಡಮ್ ಅವ್ರು ಆಚೆ ಬಂದಿದ್ದಾರೆ. ಬೆಳಗ್ಗೆಯಿಂದ ನಿದ್ದೆ ಮಾಡಿದರು, ಯಾಕೆಂದರೆ ಸ್ನಾನ ಮಾಡಿದ್ರಲ್ಲ. ಸೊ ಇವಾಗ 4 o'clock ಆಗಿದೆ. ಇವಾಗ ಎದ್ದು ಆಚೆ ಬಂದರು ಅಲ್ಲ ಪರು. ಬರು ಇಲ್ಲಿ ತಗೋ. ಸೊ ಒಂದು 4:10 ಆಗಿದೆ. ನಾನು ಇವಾಗ ಆಚೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅವಳಿಗೆ ಗಿಫ್ಟ್ ತೊಗೊಂಡು ಬರೋಕ್ಕೆ ಮತ್ತು ಕೇಕ್ ಮಾಡೋಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನು ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಒಂದು ಸ್ಮಾಲ್ ಟಾಯ್ ತೊಗೊಂಡು ಬರೋಣ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಶಿ ಲವ್ಸ್ ಟಾಯ್ಸ್. ಅವಳಿಗೆ ಆಟಾಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಸುಮಾರು ತಂದ್ಕೊಟ್ಟಿದ್ದೀನಿ. ಎಲ್ಲ ಕಿತ್ತು ಹಾಕಿದ್ದಾಳೆ. ಈ ಸತಿ ಥರನಾದರೂ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಅನ್ಕೋತೀನಿ. ಸೊ ಕ್ರಾಸ್ ಫಿಂಗರ್ಸ್ ಅದು ಹಾಳು ಮಾಡದೇ ಇರಲಿ ಅಂತ ಅವಳು ಎಲ್ಲ ಕಿತ್ತು ಹಾಕೋದೇ ಅವಳು ಬುದ್ಧಿ. ಸೊ ಅದ್ರ ಒಂದು ಸ್ಮಾಲ್ ಗಿಫ್ಟ್ ತೊಗೊಂಡು ಬರೋಣ ಅಂತ ಈಗ ಪೆಟ್ ಶಾಪ್ಗೆ ಹೋಗಿ ಪೆಟ್ ಶಾಪಿಂದ ಬೇಕ್ರಿಗೆ ಹೋಗುವ. ಕಮ್ ಲೆಟ್ಸ್ ಗೋ. ಇದೇ ಪೆಟ್ ಶಾಪಿಗೆ ನಾನು ಎವ್ರಿ ಟೈಮ್ ಬರೋದು ಏನೇ ತೊಗೊಳಕ್ಕೆ ಪರೀದು. ಇದು ಯಾವ್ದು ತೊಗೊಳ್ಳೋದು, ಎಲ್ಲ ಚೆನ್ನಾಗಿದೆ. ಇದೇ ತೊಗೊಳ್ಳುವ. ನಾನು ಶ್ಯಾಂಪೂನು ತೊಗೊಂಡೆ. ಶ್ಯಾಂಪೂ ಖಾಲಿ ಆಗಿತ್ತು. ಪ್ಲಸ್ ಈ ಟಾಯ್ ತೊಗೊಂಡಿದ್ದೀನಿ. ಅವಳಿಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ವೆರಿ ಸ್ಮಾಲ್ ಥಿಂಗ್. ಇಷ್ಟ ಆಗ್ಬೋದು ಮೇ ಬಿ. ಈಗ ನಾನು ಕೇಕ್ ಹೌಸಿಗೆ ಬಂದೆ. ಬನ್ನು ಮತ್ತು ಇನ್ನೇನು ಬೇಕು ನೋಡೋಣ ತೊಗೊಳಕ್ಕೆ ಅಂತ. ನಾನು ಬನ್ ತೊಗೊಂಡಿದ್ದೀನಿ ಕೇಕ್ ಮಾಡೋಕ್ಕೆ. ಮತ್ತು ಅಲ್ಲಿ ನಂಬರ್ಸ್ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ 4 ತೊಗೊಳ್ಳೋಣ ಅಂತ. ಯಾಕೆಂದರೆ ಶಿ ಈಸ್ 4 years ಅಲ್ವಾ. ಸೊ ಅದನ್ನು 4 ತೊಗೋತೀನಿ. ಇವಾಗ ನಾನು ಕೇಕ್ ಮಾಡ್ತಾಯಿದ್ದೀನಿ. ಕೇಕಿಗೆ 2 ಬನ್ ತೊಗೊಂಡಿದ್ದೀನಿ. ಅವಳ ಡಾಗ್ ಬಿಸ್ಕೆಟ್ ತೊಗೊಂಡಿದ್ದೀನಿ. ಮತ್ತು ಸ್ಮ್ಯಾಶ್ ಮಾಡಿರೋ 3 ಬನಾನಾಸ್. ಸೊ ಹೆಂಗೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ. ಬನ್ನನ್ನು ನಾನು 2 ಸ್ಲೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ.
ಸೊ ಇದು 4 ಸ್ಲೈಸ್ ಆಯಿತು. ಇವಾಗ ನಾವೇನು ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಬನಾನಾನ ಅದನ್ನು ಹಾಕೋಬೇಕು ಇದರ ಮೇಲೆ. ಸೊ 4ಕ್ಕೂ ಹಾಕೋತಾ ಇದ್ದೀನಿ ನಾನು. ಸೊ ಎಷ್ಟಿದೆ ಅಷ್ಟನ್ನು ಹಾಕಿದ್ದೀನಿ ನಾನು. ಸೊ ಇವಾಗ ಡಾಗ್ ಬಿಸ್ಕೆಟಲ್ಲಿ ಸ್ವಲ್ಪ ಡೆಕೋರೇಟ್ ಮಾಡೋಣ. ಸೊ ನಾನು ಬಿಸ್ಕೆಟಲ್ಲಿ ಇದನ್ನು ಟಾಪಿಂಗ್ಸ್ ಥರ ಯೂಸ್ ಮಾಡ್ತಾಯಿದ್ದೀನಿ ಬಿಸ್ಕೆಟ್ನ. ಪರಿ ಇಲ್ಲೇ ಕೂತ್ಕೊಂಡು ಕಾಯ್ತಾ ಇದ್ದಾಳೆ ಬಾಯ್ ಆವಾಗ ಹಾಕ್ಲಿ ನಾನು. ಅಯ್ಯೋ ಕೊಡ್ರಪ್ಪ ಬೇಗ, ಕೊಡಿ ಬೇಗ ಅಂತ ಅಲ್ವಾ ಪರಿ? ಪರಿ ಸಿಂಪಲ್ ಆ್ಯಂಡ್ ಈಸಿ. ಸೊ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡಿಲ್ಲ. ಅವಳು 4 ಇಯರ್ಸ್ ಅಲ್ವಾ, ಸೊ ನಾನು 4 ನಂಬರ್ ತಂದಿದ್ದೀನಿ. ಯಾಕೆಂದರೆ ಸ್ಪಾರ್ಕಲೆಲ್ಲ ಯೂಸ್ ಮಾಡಬೇಡಿ ಡಾಗ್ಸ್ ಮುಂದೆ, ಇಟ್ ಈಸ್ ವೆರಿ ಡೇಂಜರಸ್. ಸೊ ಅದಕ್ಕೋಸ್ಕರ 4 ನಂಬರ್ ತಂದಿದ್ದೀನಿ ನಾನು. ಸೊ ಪರಿ ಕೇಕ್ ರೆಡಿ ಆಗಿದೆ. ಶಿ ಈಸ್ ವೇಟಿಂಗ್. ಅಯ್ಯೋ ಕೊಡಿ ಬೇಗ ಕೇಕು. ಸೊ ದಿಸ್ ಈಸ್ ಹರ್ ಕೇಕ್ ಆ್ಯಂಡ್ ಶಿ ಈಸ್ ಹಿಯರ್ ವೇಟಿಂಗ್ ಟು ಈಟ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಪರಿ, ಹ್ಯಾಪಿ ಬರ್ಡೇ ಟು ಯು. ಕುಂಕುಮ ಇಡೋಣ, ಕುಂಕುಮ ಪರಮು ಕುಂಕುಮ ಇಟ್ಕೋಬೇಕು ಮರಿ ಬರ್ಡೇ ದಿನ. ಗುಡ್ ಗರ್ಲ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಪರಿ, ಹ್ಯಾಪಿ ಬರ್ಡೇ ಟು ಯು. ಇಟ್ ಸ್ಟಾರ್ಟೆಡ್ ಟು ಈಟ್. ಪರಿ ಈಸ್ ಈಟಿಂಗ್ ಹರ್ ಒನ್ ಆ್ಯಂಡ್ ಓನ್ಲಿ ಕೇಕ್. ನಾವು ಯಾರು ತಿನ್ನಲ್ಲ, ಅವಳು ಒಬ್ಬಳೇ ಪೂರ ಖಾಲಿ ಮಾಡ್ತಾಳೆ ಇವಾಗ. ದಿಸ್ ಇಸ್ ಮೈ ಚಿನ್ಮಯ ಸ್ಕೂಲ್ ಹೌಸ್ ಡ್ರೆಸ್. ಹಾಕ್ಸ್ ಅಂತ ಬರೆದಿದೆ ಹಿಂದೆ, ಅದನ್ನು ಹಾಕ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಡ್ರೆಸ್ಸು. ಮೇಡಮ್ ಅವರಲ್ಲೆಲ್ಲ ಚಲ್ತಾರೆ ಅಂದ್ಬಿಟ್ಟು ಕೆಳಗಡೆ ಇಟ್ಬಿಟ್ವಿ ನಾವು ಕ್ಲೀನಾಗಿ. ಅವಳು ತೃಪ್ತಿಯಿಂದ ತಿನ್ಕೊಳ್ಳಿ ಎಷ್ಟು ಬೇಕಷ್ಟು ಅಂತ. ಪಾರಿಮಾ ಅದು ಗಿಫ್ಟ್ ಇದು. ಬೇಕಮ್ಮ ಮೇಡಮ್ ಅವರು ಇಟ್ಕೊಂಡಿದ್ದಾರೆ ಗಿಫ್ಟ್ ಕೊಟ್ಟಿರೋದನ್ನ. ಕಚ್ಬೇಡ ಕಾಣೆ, ಇಟ್ಕೊಳ್ಳೆ. ಓಕೆ, ಫೈನಲಿ ಇವತ್ತಿನ ಡೇ ಹಿಂಗಿತ್ತು, ಪರಿ ಸೆಲೆಬ್ರೇಷನ್ ಹಿಂಗಿತ್ತು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಗಾಗಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್.